ಮುಸಲ್ಮಾನರನ್ನು ನಖಶಿಕಾಂತ ವಿರೋಧಿಸಿದ, ಅಂದರೆ ಕಡು ವಿರೋಧಿಗಳಾಗಿದ್ದಂಥ ಇಡೀ ಮುಸಲ್ಮಾನರ ಕುಟುಂಬವನ್ನೇ ನಾಶ ಮಾಡಿದ, ಮತ್ತು ಅವರ 508 ವರ್ಷಗಳ ಅಧಿಕಾರವನ್ನು ನಿರ್ನಾಮ ಮಾಡಿದ. ಓಹದ್ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಮಾರಣ ಹೋಮ ನಡೆಸಿದ್ದು ಖಾಲಿದ್ ಬಿನ್ ವಲೀದ್ ಎನ್ನುವ ಕಮಾಂಡರ್. ಯಾವ ಕುಟುಂಬ ಅವರನ್ನು ನಖಶಿಕಾಂತ ವಿರೋಧಿಸಿತು, ಅದೇ ಕುಟುಂಬ ಖಿಲಾಫತು ರಾಶಿದೀನ್ಗಳ ಆಡಳಿತ ಆದ ನಂತರ ಜಗತ್ತಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿತ್ವಗಳನ್ನು ತತ್ವಜ್ಞಾನಿಯಾಗಿ ಗುರುತಿಸಿಕೊಂಡಿರುವ ಮೈಕಲ್ ಜಿ ಹಾರ್ಟ್ ಅವರು ಪಟ್ಟಿ ಮಾಡಿದ್ದಾರೆ. ಈ 100 ಮಂದಿಯಲ್ಲಿ ಪ್ರಥಮ ಸ್ಥಾನವನ್ನು ಅವರು ಪ್ರವಾದಿ ಮುಹಮ್ಮದರಿಗೆ ಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ನೀವು ಗೂಗಲಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವಗಳ ಪಟ್ಟಿಯನ್ನು ನೀವು ಕೇಳಿದರೆ ಪ್ರಥಮವಾಗಿ ಅದು ಕೊಡೋದು ಪ್ರವಾದಿ ಮುಹಮ್ಮದ್ರದು. ಹಾಗಿದ್ರೆ ಪ್ರವಾದಿ ಮುಹಮ್ಮದ್ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿತ್ವ ಆಗೋದಕ್ಕೆ ಕಾರಣ ಏನು? ಅವರಲ್ಲಿ ಏನಿತ್ತು ವಿಶೇಷ? ಅವರನ್ನು ಜಗತ್ತು ಈಗ ಹೇಗೆ ನೋಡ್ತಾ ಇದೆ? ಜಗತ್ತು ಅವರ ಬಗ್ಗೆ ಇವತ್ತು ಏನು ಹೇಳ್ತಾ ಇದೆ? ಈ ಎಲ್ಲವುಗಳ ಸುತ್ತ ಒಂದು ಪುಟ್ಟ ಚರ್ಚೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದೇವೆ. ನಮ್ಮ ಜೊತೆ ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ರಾಜ್ಯ ವಕ್ತಾರರಾಗಿರುವ ಮುಸ್ತಾಕ್ ಹೆನ್ನಬೈಲ್ ಅವರಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆನ್ನಬೈಲ್ ಅವರೇ, ಪ್ರವಾದಿ ಮುಹಮ್ಮದರ ಮೇಲೆ ಹಲವು ಆರೋಪಗಳಿವೆ, ನಿಮಗೂ ಗೊತ್ತಿರ್ಬೋದು. ಅವರನ್ನು ಯುದ್ಧಕೋರ ಅಂತ ಹೇಳ್ತಾರೆ, ಅವರನ್ನು ಅನ್ಯ ಧರ್ಮ ದ್ವೇಷಿ ಅಂತ ಹೇಳ್ತಾರೆ, ಮತಾಂತರಿ ಅಂತ ಹೇಳ್ತಾರೆ, ಹಿಂದೂಗಳನ್ನು ಕೊಲ್ಲಿರಿ ಅಂತ ಹೇಳಿದ್ದಾರೆ, ಅಥವಾ ಅನ್ಯರನ್ನು ಕೊಲ್ಲಿರಿ ಅಂತ ಹೇಳಿದ್ದಾರೆ. ಇಂಥೆಲ್ಲ ಆರೋಪಗಳನ್ನ ಅವರ ಮೇಲೆ ಹೊರಿಸ್ತಾರೆ. ನಿಜ ಪ್ರವಾದಿ ಏನು ಅಂತ? ಅಂದರೆ ಈಗ ಬಹಳ ಶತಮಾನಗಳ ನಂತರ ಈಗ ನೋಡಿದಾಗ ಯಾವುದೇ ವ್ಯಕ್ತಿತ್ವ ಒಂದು ಭಿನ್ನ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಬರೀ ಪ್ರವಾದಿ ಅಂತಲ್ಲ, ಯಾವುದೇ ವ್ಯಕ್ತಿ, ಜೀಸಸ್ ಕ್ರೈಸ್ತರಾಗಲಿ ಅಥವಾ ಬೇರೆ ಯಾರೇ ಆಗಲಿ, ಪ್ರವಾದಿ ಮೂಸಾರವರಾಗಲಿ, ಯಾವುದೇ ಪ್ರವಾದಿಗಳಾಗಲಿ, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಾಗಲಿ, ಗಾಂಧೀಜಿಯವರಂಥ ವ್ಯಕ್ತಿತ್ವಗಳಾಗಲಿ, ಇವತ್ತು ನೀವು ನೋಡ್ತಾ ಇದ್ದೀರಿ ಗಾಂಧೀಜಿಯವರನ್ನು ಅವಹೇಳನ ಮಾಡೋದು. ಯಾಕಂದರೆ ಈ ದೂರದಲ್ಲಿ ನಿಂತುಕೊಂಡು ವ್ಯಕ್ತಿತ್ವವನ್ನು ಗಮನಿಸಿದಾಗ, ಗುರುತಿಸಿದಾಗ ಮತ್ತು ಗ್ರಹಿಸಿದಾಗ ಭಿನ್ನವಾಗಿ ಕಾಣ್ತದೆ, ನಿಜವಾದ ವ್ಯಕ್ತಿತ್ವ ಕಾಣೋದಿಲ್ಲ. ಈಗ ನಾನು ನನ್ನ ಮನೆಯಲ್ಲಿ ಇದ್ದುಕೊಂಡು ಕೊಕ್ಕಿಲರು ಯಾರು ಅಂತ ಕೇಳಿ ನನ್ನ ದೃಷ್ಟಿಯಲ್ಲಿ ಬೇರೆದಾಗಿ ನೀವು ಕಾಣ್ತೀರಿ. ನಿಮ್ಮ ಹತ್ತಿರ ಬಂದಾಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವಿಚಾರಗಳು ನನಗೆ ಅರ್ಥ ಆಗ್ತದೆ. ಹಾಗೆ ಈ ದೂರ ನಿಂತು ಪ್ರವಾದಿಯವರನ್ನು ಅವಲೋಕಿಸಿದಾಗ ಬೇರೆ ಬೇರೆಯವರಿಗೆ ಭಿನ್ನ ಭಿನ್ನವಾಗಿ ಕಂಡಿದ್ರೆ ಅದರಲ್ಲಿ ಶತ್ರುತ್ವವು ಜಾಸ್ತಿ ಇದೆ. ಯಾವತ್ತೂ ಪ್ರವಾದಿಯವರು ಪ್ರವರ್ಧಮಾನಕ್ಕೆ ಬಂದರು, 6ನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಪ್ರವರ್ಧಮಾನಕ್ಕೆ ಬಂದರು, ಆಗ ಅವರನ್ನು ಎಲ್ಲರೂ ವಿರೋಧಿಸಿದರು. ಎಲ್ಲರೂ ಆರಂಭದಲ್ಲಿ ವಿರೋಧಿಸಿದರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಯವರು ಕೂಡ ವಿರೋಧಿಸಿದರು, ಬಹುತೇಕ ಫ್ಯಾಮಿಲಿಯವರು ವಿರೋಧಿಸಿದರು. ಆದರೆ ಕಾಲಗಳ ನಂತರ ಅವರ ಸಿದ್ಧಾಂತ, ಅವರ ವ್ಯಕ್ತಿತ್ವ, ಅವರ ವಿಚಾರಧಾರೆ, ಅವರ ಒಂದು ಕಾಳಜಿ ಏನು, ಅವರ ಒಂದು ಉದ್ದೇಶ ಜನಮಾನಸಕ್ಕೆ ತಿಳಿದಾಗ, ಅದರಲ್ಲಿಯೂ ಮಕ್ಕಾದವರಿಗೆ ತಿಳಿದಾಗ ಎಲ್ಲರ ಶತ್ರುಗಳಾದರೂ ಮಿತ್ರರಾಗ್ತಾ ಹೋದರು. ಈ ಉದಾಹರಣೆಗೆ ಇಖ್ರಾ ಎನ್ನುವ ಪ್ರಥಮ ಪದವನ್ನು ಜಿಬ್ರೇಲ್ ಅಲೈಹಿಸ್ಸಲಾಂ ಅವರು ಪ್ರವಾದಿಯವರಿಗೆ ಹೇಳಿದಾಗ ಎಲ್ಲ ಮಕ್ಕದವರು ವಿರೋಧಿಸಿದರು, ಯಾರೂ ಕೂಡ ಸ್ವೀಕರಿಸಲಿಲ್ಲ. ಅವರು ಸ್ವತಃ ಚಿಕ್ಕಪ್ಪನೂ ಕೂಡ ಸ್ವೀಕರಿಸಲಿಲ್ಲ. ಸ್ವೀಕರಿಸಿದವರು ಯಾರು ಅಂತ ಕೇಳಿದರೆ ಅಬೂಬಕ್ಕರ್ ಅವರು, ಅವರು ಸಂಗಡಿಗರಾಗಿದ್ದವರು, ಅವರ ಪತ್ನಿ ಖದೀಜಾ ಅವರು, ಅದರಂಥ ಅಲಿ ರಜಿಯಲ್ಲಾಹು ಅವರು, ಇವರೆಲ್ಲ ಸ್ವೀಕರಿಸಿದ್ರು. ಯಾಕಂದರೆ ಅವರ ವ್ಯಕ್ತಿತ್ವ ಬಹುದಿನಗಳಿಂದ ಅವ್ರಿಗೆ ಗೊತ್ತು, ಅವರು ಸುಳ್ಳು ಹೇಳುವುದಿಲ್ಲ ಅಂತ. ಆದರೆ ಆ ಕಾಲದಲ್ಲಿ ವಿರೋಧಿಸಿದ್ರು ಎಲ್ಲರೂ ಕೂಡ ತದನಂತರ ಅವರನ್ನು ಪ್ರೀತಿಸಲಿಕ್ಕೆ ಆರಂಭಿಸಿದರು. ಈ ಉದಾಹರಣೆಗೆ ಪ್ರಥಮ ಯುದ್ಧ ಬದ್ರ್ ಯುದ್ಧ ನಡೀತದೆ. ಬದ್ರ್ ಯುದ್ಧವನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಬನು ಉಮಯ್ಯ ಅಂತ ಅವರ ನಾಯಕ. ಬದ್ರ್ ಯುದ್ಧವನ್ನು ಪ್ರೇರಣೆ ಮಾಡಿದ್ದು ಬನು ಉಮಯ್ಯ ಅಂತ ಒಂದು ಪಂಗಡದ ನಾಯಕ. ಅಬು ಸುಫಿಯಾನು ಇವರೆಲ್ಲ ಬೇರೆ ಬೇರೆ ಪಂಗಡದವರು, ಇವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಬು ಜಹಲು ಇವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರೇ ಯಾವ ಮೊದಲ ಬಾರಿಗೆ ಒಂದು ಕುಟುಂಬ ಪ್ರವಾದಿಯನ್ನು ವಿರೋಧ ಮಾಡಿದ ಕುಟುಂಬ ಏನಿದೆ, ತದನಂತರ ಅಂದರೆ ಖಿಲಾಫತ್ತು ರಾಶಿದೀನ್ಗಳು 4 ಜನ ಖಲೀಫರ ಆಡಳಿತದ ನಂತರ, ಪ್ರವಾದಿಯವರ ಕಾಲವಾದ ನಂತರ ಅಬೂಬಕ್ಕರ್ ರಜಿಯಲ್ಲಾಹು ಅನ್ನುವರು ಖಲೀಫರಾಗ್ತಾರೆ. ಅದರ ಮೇಲೆ ಉಮರ್ ರಜಿಯಲ್ಲಾಹು ತಾಲಾ ಆಗ್ತಾರೆ, ಆಮೇಲೆ ಉಸ್ಮಾನ್ ಗನಿಯವರಾಗ್ತಾರೆ, ಆಮೇಲೆ ಅಲಿಯವರಾಗ್ತಾರೆ. ಆಮೇಲೆ ಖಲೀಫತ್ ಕೈಗೆ ಬಂದಿದ್ದು ಯಾವ ಕುಟುಂಬ ಅವರನ್ನು ವಿರೋಧಿಸಿದ್ದು ಆರಂಭದಲ್ಲಿ, ಪ್ರಪ್ರಥಮವಾಗಿ ಒಂದು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಪ್ರವಾದಿಯವರನ್ನು ವಿರೋಧಿಸಿದ್ದು ಯಾವುದು ಕೂಡ ಬನು ಉಮಯ್ಯ ಅನ್ನೋರು. ಬನು ಉಮಯ್ಯ ಅದೇ ಕುಟುಂಬ 100 ವರ್ಷಗಳ ಕಾಲ ಉಮಯ್ಯದ್ ಖಲೀಫಾ ಆಡ್ತಾರೆ. ಉಮಯ್ಯದ್ ಖಲೀಫ್ ಯಾವ ಕುಟುಂಬ ಅವರನ್ನು ನಖಶಿಕಾಂತ ವಿರೋಧಿಸಿತು, ಅದೇ ಕುಟುಂಬ ಖಿಲಾಫತು ರಾಶಿದೀನ್ಗಳ ಆಡಳಿತ ಆದ ನಂತರ 100 ವರ್ಷಗಳ ಕಾಲ ಇಸ್ಲಾಮಿಕ್ ಖಲೀಫತನ್ನು ಆಳ್ತದೆ. ನೀವು ಉಮರ್ ಅವ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಆರಂಭದಲ್ಲಿ ಅವರು ಶತ್ರು, ಆರಂಭದಲ್ಲಿ ಪ್ರವಾದಿಯವರನ್ನು ವಿರೋಧಿಸಿದವರು, ಖಡ್ಗವನ್ನು ತೆಗೆದುಕೊಂಡು ಕೊಲ್ಲಿಕ್ಕೆ ಬಂದರು. ಆದರೆ
ಪ್ರವಾದಿಯವರು ವಫಾತಾಗಿ ಅಬೂಬಕರ್ ಅವರು 2 ವರ್ಷಗಳ ಸಣ್ಣ ಅವಧಿಯಲ್ಲಿ ಖಲೀಫರಾದ ನಂತರ ಆಮೇಲೆ ಖಲೀಫರಾಗಿ ಅರ್ಧ ಜಗತ್ತನ್ನು ಆಳಿದವರು ಉಮರ್. ಅಂದರೆ ಎಲ್ಲಿಯೂ ಕೂಡ ನೀವು ಇಡೀ ಇತಿಹಾಸವನ್ನು ತೆಗೆದುತ್ತಾ ಹೋಗಿ, ಪ್ರಥಮ ಯುದ್ಧ ಬದ್ರ್ ಯುದ್ಧದಲ್ಲಿ ಹಜರತ್ ಅಬ್ಬಾಸ್ ಅಂತ, ಹಜರತ್ ಅಬ್ಬಾಸ್ ಅಂದರೆ ಪ್ರವಾದಿಯವರ ಚಿಕ್ಕಪ್ಪ, ಇವರು ಬದ್ರ್ ಯುದ್ಧದಲ್ಲಿ ವಿರೋಧಿ ಪಾಳಯದಲ್ಲಿ ಪ್ರವಾದಿಯವರ ವಿರುದ್ಧ ಹೋರಾಡಿದರು. ನಂತರ ಉಮಯ್ಯದ್ ಖಲೀಫತ್ ಆದ ನಂತರ 100 ವರ್ಷಗಳ ಆಡಳಿತ ಆದ ನಂತರ, ಯಾವಾಗ ಇವರು ಖಿಲಾಫತುರ್ ರಾಶಿದೀನ್ಗಳ ಆಡಳಿತ ಆದ ನಂತರ ಈ ಅಬ್ಬಾಸ್ ಅವರ ಸಂತತಿ ಸುಮಾರು 508 ವರ್ಷಗಳ ಕಾಲ ಇಸ್ಲಾಮಿಕ್ ಖಿಲಾಫತನ್ನು ಆಳ್ತದೆ. 508 ವರ್ಷಗಳ ಕಾಲ ಯಾರು ವಿರೋಧಿಸಿದ್ರೆ ಅವರೇ. ನೀವು ಗಮನಿಸಿರ್ಬೋದು, ಎರಡನೇ ಯುದ್ಧ, ಇಸ್ಲಾಮಿನ ಎರಡನೇ ಯುದ್ಧ ಇದು ಓಹದ್ ಯುದ್ಧ. ಓಹದ್ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಮಾರಣ ಹೋಮ ನಡೆಸಿದ್ದು ಖಾಲಿದ್ ಬಿನ್ ವಲೀದ್ ಎನ್ನುವ ಕಮಾಂಡರ್, ಖುರೇಶಿಗಳ ಅಂದರೆ ಮಕ್ಕಾದವರ ಕಮಾಂಡರ್. ತದನಂತರ ಅವರು 2 ಸಾಮ್ರಾಜ್ಯಗಳನ್ನು, ರೋಮನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳನ್ನು ಹೊಡೆದೋಡಿಸ್ತಾರೆ ಪ್ರವಾದಿಯ ಪರವಾಗಿ. ಇವರು ಈ ಬನು ಹನೀಫಾ ಪಂಗಡದವರು ಪ್ರವಾದಿಯವರು ಕಾಲವಾದ ವರ್ಷವೇ ಮುಸಲ್ಮಾನರ ಮೇಲೆ ದೊಡ್ಡ ಯುದ್ಧ ಮಾಡ್ತಾರೆ. ಅದಕ್ಕೆ ಯಮಾಮ ಯುದ್ಧ ಅಂತವೆ, ಬಹಳ ಯಮಾಮ. ಅದರಲ್ಲಿ ತುಂಬ ಜನ ಈ ಕುರಾನ್ ಹಾಫೀಸ್ಗಳು ಬಾಯ್ಪಾಠ ಮಾಡಿದವರು ತುಂಬ ಜನ ಸತ್ತೋಗ್ತಾರೆ. ಅವರೆಲ್ಲ ಈ ವಫಾತಾದ ನಂತರ ಮತ್ತೆ ಅವರು ಪ್ರವಾದಿಯವರ ಸಿದ್ಧಾಂತವನ್ನು ಒಪ್ತಾರೆ. ಇವತ್ತು ಸೌದಿ ಅರೇಬಿಯಾವನ್ನು ಅವರೇ ಆಳ್ತಾ ಇರೋದು. ಯಾರು ಬನು ಹನೀಫಾ, ಸೌದಿಯ ದೊರೆ ಏನಿದ್ದಾನೆ ಬನು ಹನೀಫಾ, ಯಾರು ಮುಸಲ್ಮಾನರೊಂದಿಗೆ ಯುದ್ಧ ಮಾಡಿದ್ದಾನೆ ಅದೇ ಅವರೇ. ನೀವು ಇತಿಹಾಸದ ಎಲ್ಲೇ ನೋಡಿ, ಈಗ ಉದಾಹರಣೆಗೆ ನಾನು ಆರಂಭದಲ್ಲಿ ಹೇಳಿದೆ ಅಬ್ಬಾಸಿದ್ ಖಲೀಫಾ ಅಂತ, 1258ನೇ ಇಸ್ವಿಯಲ್ಲಿ ಮಂಗೋಲಿಯನ್ನರು ಆ ಖಿಲಾಫತ್ತನ್ನು ಒಂದು ಘೋರ ಹತ್ಯಾಕಾಂಡದ ಮೂಲಕ ಬಹಳ ಬಹಳ ಕುಖ್ಯಾತಿಗೊಂಡಿರುವ, ರಕ್ತಪಾತ ಆಗಿದೆ ಬಹಳ. ಅಬ್ಬಾಸಿದ್ ಖಲೀಫತ್ ನಿರ್ನಾಮವಾದ ಕಾಲ. ಅವರ ಕಾಲದ ನಂತರ ಈ ಯಾವ ಮಂಗೋಲಿಯನ್ನರು ಅಬ್ಬಾಸಿದ್ ಖಿಲಾಫತ್ತನ್ನು ಸರ್ವನಾಶ ಮಾಡಿದರು, ಈವನ್ ಅವರು ನಾಯಿ, ಬೆಕ್ಕು, ಯಾವುದೇ ಪ್ರಾಣಿಗಳನ್ನು ಬಿಡದ ಒಂದು ಕ್ರೂರಿಗಳಾಗಿದ್ದರು ಅವರು ಮಂಗೋಲಿಯನ್ನರು. ಜಾಗತಿಕ ಚರಿತ್ರೆಯಲ್ಲಿ ಅವರಷ್ಟು ಕ್ರೂರಿಗಳು ಯಾರೂ ಇಲ್ಲ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಅವರೇ ಭಾರತಕ್ಕೆ ಮೊಘಲರಾಗಿ ಬರ್ತಾರೆ. ಮಂಗೋಲಿಯನ್ನರು ಮೊಘಲರಾಗಿ ಬರ್ತಾರೆ. ಈ ಬಾಬರು, ಹುಮಾಯೂನ್, ಜಹಾಂಗೀರು, ಈ ಔರಂಗಜೇಬ್, ಇವ್ರು ಯಾರು ಕೇಳಿದರೆ ಒಂದು ಕಾಲದಲ್ಲಿ ಮುಸಲ್ಮಾನರನ್ನು ನಖಶಿಕಾಂತ ವಿರೋಧಿಸಿದ, ಅಂದರೆ ಕಡು ವಿರೋಧಿಗಳಾಗಿದ್ದಂಥ ಇಡೀ ಮುಸಲ್ಮಾನರ ಕುಟುಂಬವನ್ನೇ ನಾಶ ಮಾಡಿದ, ಮತ್ತು ಅವರ 508 ವರ್ಷಗಳ ಅಧಿಕಾರವನ್ನು ನಿರ್ನಾಮ ಮಾಡಿದ ಅದೇ ಸಂತತಿಯವರವರು ಅದರ ನಂತರ ಮೊಘಲರಾಗಿ ಭಾರತಕ್ಕೆ ಬರ್ತಾರೆ. ಸುಮಾರು ಇಲ್ಲಿ 500 ವರ್ಷಗಳ ಕಾಲ ಆಡಳಿತ ನಡೆಸ್ತಾರೆ. ಈವನ್ ನೀವು ಉಸ್ಮಾನಿಯಾ ಖಲೀಫತ್ ನೋಡ್ಲಿಕ್ಕೆ ಹೋದರೆ ಅವರು ಕೂಡ ಹಾಗೆ, ಅವರು ಕೂಡ ಮುಸಲ್ಮಾನರನ್ನು ದೋಚುತ್ತಿದ್ದ ಒಂದು ಸಮುದಾಯ, ಅವರು ಭೀಕರ ಹಿಂಸೆ ಮಾಡ್ತಿದ್ದ ಸಮುದಾಯ. ಅವರು ಕೂಡ ಖಿಲಾಫತ್ ಮಾಡಿ ಸುಮಾರು 400 ವರ್ಷಗಳ ಕಾಲ ಜಗತ್ತನ್ನು ಆಡಿದರು. 1917ರವರೆಗೆ ಕೊನೆಯ ಖಿಲಾಫತ್ ಅವರ ಹತ್ರ ಇತ್ತು. ಇವರೆಲ್ಲರೂ ಕೂಡ ವಿರೋಧವನ್ನು, ಇಸ್ಲಾಮಿಗೆ ವಿರೋಧ ಅಥವಾ ಮುಸ್ಲಿಮರಿಗೆ ವಿರೋಧ ಪ್ರಥಮ ದಿನದಿಂದಲೇ ಪ್ರವಾದಿಯವರು ಯಾವತ್ತೂ ಸಿದ್ಧಾಂತವನ್ನು ಪಸರಿಸಲಿಕ್ಕೆ ಆರಂಭಿಸಿದರು. ಪ್ರಥಮ ದಿನದಿಂದಲೇ ಅವರ ಹತ್ತಿರ ಇದ್ದವರು, ಅವರ ಸುತ್ತಮುತ್ತಲಿದ್ದವರು, ಅವರ ಎದುರಿಗಿದ್ದವರು, ಅವರ ಹಿಂದೆ ಇದ್ದವರು, ಮುಂದೆ ಇದ್ದವರು ಎಲ್ಲರೂ ಕೂಡ ಅವರನ್ನು ವಿರೋಧಿಸ್ತಾರೆ. ಯಾಕಂದರೆ ವಿರೋಧ ಒಂದು ದೊಡ್ಡ ಸಂಚಲನ ಆಗುವಾಗ, ಒಂದು ಯಾವುದೇ ಒಂದು ದೊಡ್ಡ ಮನ್ವಂತರಗಳು ಆಗುವಾಗ ಜಾಗತಿಕ ಚರಿತ್ರೆಯಲ್ಲಿ ಒಂದು ವಿರೋಧ ಅಥವಾ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆಗಳು ಮತ್ತು ದೊಡ್ಡ ಮಟ್ಟದ ಪ್ರಾಣಹಾನಿಗಳು, ಹತ್ಯಾಕಾಂಡಗಳು ಎಲ್ಲಗಳು ನಡೀತದೆ. ಆದರೆ ಅದಕ್ಕೆ ಪ್ರವಾದಿಯವರನ್ನು ಆರೋಪಿಸಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಇತಿಹಾಸವನ್ನು ನೋಡ್ತಾ ಹೋದರೆ ಪ್ರವಾದಿಯವರ ಸಿದ್ಧಾಂತವನ್ನು ವಿರೋಧಿಸಿದವರೇ ಹೆಚ್ಚು ಪ್ರವಾದಿಯವರ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದು. ಸೊ ಹಾಗಾಗಿ ಪ್ರವಾದಿಯವರು ಯಾವ ಯುದ್ಧದಲ್ಲಿ, ಈಗ ಉದಾಹರಣೆಗೆ ಅವರು ಯುದ್ಧ ಮಾಡುವಾಗ ಯಾವ ಯುದ್ಧದಲ್ಲಿ ಅವರು ಆಕ್ರಮಣ ಮಾಡಲಿಲ್ಲ. ಆದರೆ ಬದ್ರ್ ಯುದ್ಧಕ್ಕಿಂತ ಮುಂಚೆ ಅವರು ಅಬು ಸುಫಿಯಾನ್ನ ತಂಡದ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರು ಸಿರಿಯಾದಿಂದ ಗಳಿಸಿದ ಸಂಪತ್ತನ್ನು ಮಕ್ಕಾಗೆ ತೆಗೆದುಕೊಂಡು ಹೋಗಿ ಯುದ್ಧ ಸಿದ್ಧತೆಗೋಸ್ಕರ ಮಾಡ್ತಾಯಿದ್ರು. ಮೇಲಾಗಿ ಮಕ್ಕಾದಿಂದ ಮದೀನಕ್ಕೆ ಓಡಿಸಿದ್ದು ಕೂಡ ಅದೇ ತಂಡ, ಅಬು ಸುಫಿಯಾನ್ ನೇತೃತ್ವದ ತಂಡ, ಅಬು ಜಹಲ್ ನೇತೃತ್ವದ ತಂಡ. ಆ ತಂಡ ಸ್ಟ್ರಾಂಗ್ ಆಗಬಾರದು, ಮತ್ತು ಆ ತಂಡ ಇವರನ್ನು ಲೂಟಿ ಮಾಡಿದೆ. 3-4 ವರ್ಷಗಳ ಕಾಲ ಅನ್ನ ನೀರಿಲ್ಲದೆ ಇವರಿಗೆ ಬಹಿಷ್ಕಾರವನ್ನು ಹಾಕಿತ್ತು ಮಕ್ಕದಲ್ಲಿ, ಪ್ರವಾದಿ ಸಂಗಡಿಯವರಿಗೆ. ಅವರು ಸ್ಟ್ರಾಂಗ್ ಆಗಬಾರ್ದು, ಯಾಕಂದರೆ ಇವರಿಂದಲೇ ಏನು ದೋಚಿದ್ದಾರೆ ಅವರು ಅದನ್ನು ಪಡಿಬೇಕು, ಮತ್ತು ಅವರು ಮತ್ತೆ ದಾಳಿ ಮಾಡಬಾರ್ದು, ಮದೀನಾದ ಮೇಲೆ ಆಕ್ರಮಣ ಮಾಡಬಾರ್ದು ಎನ್ನೋಕೆ ಇರುವುದು. ನಿಜವಾಗಿ ಯಾವುದೇ ಯುದ್ಧದಲ್ಲಿ, ತಬೂಕ್ ಯುದ್ಧದವರೆಗೆ ಹಿಡಿದು ಯಾರು ಕೂಡ ಯಾವತ್ತೂ ಕೂಡ ಪ್ರವಾದಿಯು ನೇರವಾಗಿ ಆಕ್ರಮಣ ಮಾಡಿದ್ದಿಲ್ಲ. ಅಲ್ಲಿ ಇವರನ್ನು ಕೊಲ್ತಾರೆ. ತಬೂಕ್ ಯುದ್ಧಕ್ಕಿಂತ ಮುಂಚೆ ರಾಯಭಾರಿಯನ್ನು ಕೊಲ್ತಾರೆ. ರಾಯಭಾರಿಯನ್ನು ಕೊಂದಾಗ ಜಗತ್ತಿನ ಎಲ್ಲ ರಾಷ್ಟ್ರ ಸಮುದಾಯಗಳು
ಪ್ರವಾದಿ ಕಳಿಸಿದ ರಾಯಭಾರಿಯನ್ನು ಕೊಲ್ತಾರೆ, ಭೀಕರವಾಗಿ ಕೊಲ್ತಾರೆ. ಅವರು ಒಂದು ಶಾಂತಿಯ ಸಂದೇಶವನ್ನು ಕಳಿಸಿದ್ದು, ಅದಕ್ಕೆ ಭೀಕರವಾಗಿ ಕೊಂದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೇಳ್ತಾರೆ. ಹೀಗೆ ನೋಡ್ತಾ ಹೋದರೆ, ನೀವು ಎಲ್ಲ ಚರಿತ್ರೆಯನ್ನು ನೋಡ್ತಾ ಹೋದರೆ, ಪ್ರವಾದಿಯವರ ಸಿದ್ಧಾಂತದಿಂದಾಗಿ ಯಾರೆಲ್ಲ ಅಟ್ಯಾಕ್ ಮಾಡಿದ್ರು ನಂತರ ದಿನಗಳಲ್ಲಿ ಅವರೇ ಬದಲಾಗಿ ಆ ಸಿದ್ಧಾಂತವನ್ನು ಒಪ್ಕೊಂಡೈತೆ.